ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಆಯುರ್ವೇದದಲ್ಲಿ ಸೋರಿಯಾಸಿಸ್ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಬರುತ್ತೆ, ಹಾಗೂ ಆಯುರ್ವೇದದಲ್ಲಿ ಅದರ ಚಿಕಿತ್ಸಾ ವಿಧಾನ ಏನು, ಹಾಗೂ ಅದಕ್ಕೆ ಯಾವ ತರ ಪಥ್ಯ ಮಾಡಬೇಕು ಅಂತ ಇವತ್ತ ಚರ್ಚೆ ಮಾಡೋಣ. ಈ ಸೋರಿಯಾಸಿಸ್ ರೋಗದಲ್ಲಿ ಹಲವು ಪ್ರಕಾರಗಳಿದ್ದಾವೆ. ದೇಹದ ಯಾವುದೇ ಭಾಗದಲ್ಲಿ ಈ ರೋಗ ಕಾಣಿಸ್ಕೊಳ್ಬಹುದು. ಸಾಮಾನ್ಯವಾಗಿ ತಲೆಬುರುಡೆ ಮೇಲೆ, ಬೆನ್ನು, ಹೊಟ್ಟೆ ಮೇಲೆ, ಹಾಗೆ ಮೊಣಕೈ, ಮೊಣಕಾಳುಗಳಲ್ಲಿ ಈ ರೋಗ ಕಾಣಿಸ್ಕೊಳ್ಬಹುದು. ಈ ರೋಗದಲ್ಲಿ ಚರ್ಮ ಕಣಗಳ ಉತ್ಪತ್ತಿ ವೇಗವಾಗಿ ಹೆಚ್ಚಾಗಿ ಚರ್ಮ ಕೆಂಪಾಗಿ ಒಣಗಿದಂತಾಗಿ ಅತಿಯಾದ ತುರಿಕೆಯೊಂದಿಗೆ ಚರ್ಮ ಮೇಲ್ಭಾಗದಲ್ಲಿ ಹೊಟ್ಟಿನಂತ ಪದರ ಉಂಟಾಗ್ತದೆ. ಸಣ್ಣದೊಂದು ಗುಳ್ಳೆ ಅಥವಾ ಗಾಯದ ಹಾಗೆ ಪ್ರಾರಂಭವಾಗಿ ಕ್ರಮೇಣ ತನ್ನ ಗಾತ್ರವನ್ನ ವಿಸ್ತಾರಗೊಳಿಸುತ್ತಾ ದೇಹದ ಇತರ ಭಾಗಗಳಿಗೆ ಹರಡಿಬಿಡ್ತದೆ. ಕೆಲವೊಮ್ಮೆ ಅತಿಯಾಗಿ ಕೆರೆದುಕೊಂಡಾಗ ರಕ್ತ ಬರುವ ಸಾಧ್ಯತೆ ಇದೆ. ಚಿಕಿತ್ಸೆ ಪಡೆಯದೇ ಇದ್ದಲ್ಲಿ ಬಹಳ ಸಮಯದ ನಂತರ ಉಗುರು ಹಾಗೂ ಮೂಳೆಯ ಸಂಧಿಗಳನ್ನ ಹಾನಿ ಮಾಡಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ರೋಗ ಉತ್ಪನ್ನ ಮಾಡಬಹುದು. ಇದಕ್ಕೆ ಕಾರಣಗಳೇನಪ್ಪಾ? ಸೋರಿಯಾಸಿಸ್ ರೋಗಕ್ಕೆ ಯಾವುದೇ ನಿರ್ದಿಷ್ಟವಾದ ಕಾರಣ ತಿಳಿದು ಬಂದಿಲ್ಲ. ಆದರೂ ಹಲವಾರು ಕಾರಣಗಳಿಂದ ರೋಗದ ಲಕ್ಷಣ ಉಲ್ಬಣಿಸ್ತದೆ. ಆನುವಂಶಿಕ ಅಥವಾ ಜೆನೆಟಿಕ್ ಅಂಶದ ಸಾಧ್ಯತೆ ಈ ರೋಗದಲ್ಲಿ ಕಡಿಮೆಯಾದರೂ ತಂದೆ ಅಥವಾ ತಾಯಿ ಒಬ್ಬರಲ್ಲಿ ಸೋರಿಯಾಸಿಸ್ ರೋಗ ಆಗಿದ್ದರೆ 15% ಮತ್ತು ಇಬ್ಬರು ಸೋರಿಯಾಸಿಸ್ ಪೀಡಿತರಾಗಿದ್ದಲ್ಲಿ 50% ರೋಗ ಮಕ್ಕಳಿಗೆ ಬರುವ ಸಾಧ್ಯತೆ ಇರ್ತದೆ. ಶ್ವಾಸಕೋಶದಲ್ಲಿನ ಸ್ಟೆಪ್ಟೋಕಾಕಸ್ ಸೋಂಕಿನಿಂದ ಸೋರಿಯಾಸಿಸ್ ರೋಗವು ಉಲ್ಬಣಿಸಬಹುದು. ಕೆಲವು ಔಷಧಿಗಳ ಸೇವನೆಯಿಂದಾಗಿ ಕೂಡ ಈ ರೋಗ ಉಲ್ಬಣಿಸಬಹುದು. ಆಹಾರ ಪದ್ಧತಿ ಹಾಗೂ ಸೇವಿಸುವ ಕ್ರಮ ಈ ರೋಗದಲ್ಲಿ ಪ್ರಾಮುಖ್ಯತೆ ವಹಿಸ್ತದೆ. ಅತಿಯಾದ ಮಾಂಸಾಹಾರ ಸೇವನೆ, ಜಿಡ್ಡಿನ ಪದಾರ್ಥ, ನಂಜಿನ ಪದಾರ್ಥಗಳಾದ ಬದನೆಕಾಯಿ, ಮೂಲಂಗಿ, ಮೀನು, ಮೊಟ್ಟೆ, ಹುಳಿ, ಹುರುಳಿಕಾಳು, ಕಫ ವೃದ್ಧಿಸುವ ಪದಾರ್ಥಗಳಾದ ಮೊಸರು, ಉದ್ದು, ವಿರುದ್ಧ ಗುಣವುಳ್ಳ ಆಹಾರ ಸೇವನೆ, ಉದಾಹರಣೆಗೆ ಮೊಸರಿನೊಟ್ಟಿಗೆ ಮೀನಿನ ಸೇವನೆ, ಅತಿಯಾದ ಜಿಡ್ಡಿನ ಪದಾರ್ಥ, ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ, ದೇಹವನ್ನ ಅತಿಯಾಗಿ ಬಿಸಿಲಿಗೆ ಒಡ್ಡೋದು ಪ್ರಮುಖ ಕಾರಣಗಳು. ಇದರಿಂದ ಕಫ ಹಾಗೂ ವಾತ ದೋಷದ ಸಮತೋಲನವು ವ್ಯತ್ಯಯಗೊಳ್ಳುತ್ತದೆ. ಅಂದ್ರೆ ಇದರಿಂದ ಕಫ ಹಾಗೂ ವಾತ ದೋಷದ ಸಮತೋಲನ ಬಿಗಡಾಯಿಸ್ತದೆ. ಟಾಕ್ಸಿನ್ ಅಥವಾ ನಂಜಿನ ಅಂಶವನ್ನು ದೇಹದ ಧಾತುಗಳಲ್ಲಿ ಕ್ರಮೇಣ ಶೇಖರಣೆಗೊಂಡು ಸೋರಿಯಾಸಿಸ್ ರೋಗಕ್ಕೆ ಕಾರಣವಾಗಬಹುದು. ಇನ್ನು ಆಯುರ್ವೇದ ಚಿಕಿತ್ಸಾ ವಿಧಾನ ಹೇಗಪ್ಪ ಅಂತಂದ್ರೆ, ಮತ್ತೆ ಕಾಡೋ ಈ ರೋಗಕ್ಕೆ ದೀರ್ಘಕಾಲದ ಚಿಕಿತ್ಸೆ ಅಗತ್ಯವಿರುತ್ತದೆ. ರೋಗದ ಆರಂಭಿಕ ಅವಸ್ಥೆಯಲ್ಲೇ ಚಿಕಿತ್ಸೆ ಪಡೆಯುವುದು ಅತಿ ಉತ್ತಮ. ಆಯುರ್ವೇದದಲ್ಲಿ ಯಾವುದೇ ಅಡ್ಡ ಪರಿಣಾಮವಿಲ್ಲದ ಪರಿಣಾಮಕಾರಿ ಚಿಕಿತ್ಸೆ ಸಾಧ್ಯವಿದ್ದು, ವಿಶೇಷವಾಗಿ ದೇಹವನ್ನ ಶುದ್ಧೀಕರಿಸುವ ಪಂಚಕರ್ಮ ಚಿಕಿತ್ಸೆ ಉತ್ತಮ ಪರಿಣಾಮ ನೀಡಬಲ್ಲದು. ಇದರಿಂದ ಟಾಕ್ಸಿನ್ ಅಂಶ ದೇಹದಿಂದ ಹೊರಹೋಗಿ ಜೀರ್ಣಕ್ರಿಯೆ ಸರಿ ಹೋಗುತ್ತದೆ ಹಾಗೂ ರೋಗದ ಪುನರುತ್ಪತ್ತಿಯನ್ನು ತಡೆಯುತ್ತದೆ. ತದನಂತರ ವ್ಯಾಧಿ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಸರ್ವ ಧಾತುಗಳಿಗೆ ಅಗತ್ಯ ಅಂಶವನ್ನು ನೀಡಿ ಧಾತುಗಳಿಗೆ ಪುನರುಜ್ಜೀವನ ಕಲ್ಪಿಸಲು ರಸಾಯನ ಚಿಕಿತ್ಸೆ ನೀಡಲಾಗ್ತದೆ. ರೋಗದ ಅವಸ್ಥೆ ಹಾಗೂ ಲಕ್ಷಣಗಳ ಅನುಸಾರವಾಗಿ ಇತರ ಬಾಹ್ಯ ಚಿಕಿತ್ಸೆಗಳಾದ ತಕ್ರಧಾರ, ಗಿಡಮೂಲಿಕೆಗಳ ಲೇಪನ, ಘೃತಪಾನ ಅಂದ್ರೆ ಔಷಧಿಗಳಿಂದ ಸಂಸ್ಕರಿತ ತುಪ್ಪದ ಸೇವನೆ, ಕಷಾಯ ಪರಿಷೇಕ, ಲೀಚ್ ಥೆರಪಿ, ತೈಲ ಅಭ್ಯಂಜನವನ್ನ ಮಾಡಲಾಗ್ತದೆ. ಪಥ್ಯಾಹಾರ ಸೇವನೆಯೊಂದಿಗೆ ರೋಗಿಯು ಉತ್ತಮ ಚಿಕಿತ್ಸಾ ಫಲ ಪಡೆಯುವುದಲ್ಲದೆ ರೋಗ ಬರದಂತೆ ಇದನ್ನ ತಡೆಗಟ್ಟಬಹುದು. ಈ ಕಾಯಿಲೆಯಲ್ಲಿ ಪಥ್ಯ ಮತ್ತು ಜೀವನ ಪದ್ಧತಿ ಹೇಗಿರಬೇಕು? ಹುಳಿ, ಸಿಹಿ ಹಾಗೂ ಉಪ್ಪಿನ ಪದಾರ್ಥಗಳನ್ನ ಹೆಚ್ಚು ಸೇವಿಸಬಾರದು.
ಬದನೆಕಾಯಿ, ಮೂಲಂಗಿ, ಬೆಂಡೆಕಾಯಿ, ಅಣಬೆ, ಮೀನು, ಮೊಟ್ಟೆ, ಮಾಂಸ, ಬೆಲ್ಲ, ಉದ್ದು, ಹುರುಳಿಕಾಳು, ಪನ್ನೀರ್, ಮೊಸರು ಇವುಗಳನ್ನು ಅತಿಯಾಗಿ ಸೇವಿಸಬಾರದು. ವಾಂತಿ, ಮೂತ್ರ ಹಾಗೂ ಮಲ ವಿಸರ್ಜನೆಯನ್ನು ತಡೆಯಬಾರದು. ಹಗಲಿನಲ್ಲಿ ನಿದ್ದೆ ಮಾಡಬಾರದು. ಸುಲಭ ಜೀರ್ಣವಾಗಿ ಅಲ್ಲದ ಆಹಾರವನ್ನು ಸೇವಿಸಬಾರದು. ಅಂದರೆ ಯಾವುದು ಬೇಗ ಜೀರ್ಣ ಆಗ್ತದೆ ಅಂತ ಆಹಾರ ಸೇವಿಸಬೇಕು. ಮತ್ತು ಹಿಂದೆ ಸೇವಿಸಿದ ಆಹಾರ ಜೀರ್ಣ ಆಗುವ ಮೊದಲೇ ಮತ್ತೆ ಆಹಾರವನ್ನು ಸೇವಿಸಬಾರದು. ಬಿಸಿಲಿನಲ್ಲಿ ಆಯಾಸಗೊಂಡರೆ ತಕ್ಷಣ ತುಂಬಾ ತಣ್ಣನೆಯ ನೀರು, ತಂಪು ಪಾನೀಯಗಳ ಸೇವನೆ ಮತ್ತು ತಣ್ಣೀರಿನ ಸ್ನಾನ ಮಾಡಬಾರದು. ಬಾಳೆಹಣ್ಣು, ಮಾವಿನ ಹಣ್ಣು, ಸೀತಾಫಲ, ಹಲಸಿನ ಹಣ್ಣು ಹಾಗೂ ಕಿತ್ತಳೆ ಹಣ್ಣು ಸೇವಿಸಬಾರದು. ಅಗತ್ಯತೆಗನುಗುಣವಾಗಿ ಶುದ್ಧ ನೀರು, ಎಳನೀರು, ಮಜ್ಜಿಗೆ, ಗಂಜಿ ಸೇವಿಸುವುದು ಉತ್ತಮ. ಸೌತೆಕಾಯಿ, ಬೂದುಗುಂಬಳಕಾಯಿ, ಹಾಗಲಕಾಯಿ, ಪಡವಲಕಾಯಿ, ಸೋರೆಕಾಯಿ, ಹೀರೆಕಾಯಿ, ಒಂದೆಲಗ, ಹಸಿರುಕಾಳು, ಹೆಸರುಬೇಳೆ, ಗೋಧಿ, ಕೆಂಪಕ್ಕಿ, ಹಳೆಯದಾದಂಥ ಅಕ್ಕಿಯ ಸೇವನೆ, ಅರಿಶಿಣ, ನೆಲ್ಲಿಕಾಯಿ, ಕಲ್ಲಂಗಡಿ, ಪಪ್ಪಾಯ, ನಿತ್ಯ ತೈಲ ಅಭ್ಯಂಜನ, ನಿತ್ಯ ಸ್ನಾನ, ಸಮಯಕ್ಕೆ ತಕ್ಕ ಹಿತಕರ ಆಹಾರ ಸೇವನೆ, ಯೋಗ, ಪ್ರಾಣಾಯಾಮ ಇತ್ಯಾದಿ ನಿತ್ಯ ಮಾಡಬೇಕು. ಇದರಿಂದ ಈ ಸೋರಿಯಾಸಿಸ್ ಕಾಯಿಲೆಯನ್ನು ನಾವು ತಡೆಗಟ್ಟಿ ಕಂಟ್ರೋಲ್ ಮಾಡಬಹುದು. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.